ಅಂತಶ್ಚಕ್ಷುವಿನಿಂದಲೇ ಅಂತರಿಕ್ಷದ ಅಂತರಾಳವನ್ನು ತೆರೆದಿಟ್ಟಿದ್ದು ಭಾರತೀಯ ಜ್ಯೋತಿರ್ವಿಜ್ಞಾನ. ವಿಶ್ವಾವಸು ನಾಮ ಸಂವತ್ಸರದ ಫಲಾಫಲಗಳ ಶ್ರವಣಕ್ಕೆ ಅಣಿಯಾಗುವ ಸಮಯವಿದು. ಈಗ ಪಂಚಾಂಗ ಪಠಣ. ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ. ಅಮರೀ ಕಬರಿ ಭಾರ ಭ್ರಮರಿ ಮುಖರೀ ಕೃತಂ ದೂರೀಕರೋತು ದುರಿತಂ ಗೌರೀಚರಣ ಪಂಕಜಂ. ಕುಲಗುರುಗಳನ್ನು, ಕುಲದೈವವನ್ನು, ಮಾತಾಪಿತೃಗಳನ್ನು ಸ್ಮರಿಸುತ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರನ್ನು ಹಾಗೂ ಎಲ್ಲ ಬಂಧು ಭಗಿಯರನ್ನು ವಂದಿಸುತ್ತಾ, ಅವರ ಅನುಜ್ಞೆಯ ಮೇರೆಗೆ ಈ ವಿಶ್ವಾವಸು ಸಂವತ್ಸರದ ಪಂಚಾಂಗ ಶ್ರವಣ ಹಾಗೂ ಫಲಕಥನಕ್ಕಾಗಿ ಉಪಕ್ರಮಿಸ್ತಾ ಇದ್ದೇನೆ. ಮೊದಲನೇದಾಗಿ ಪಂಚಾಂಗ ಎಂದರೇನು ಅಂತ ಕೇಳಿದ್ರೆ, ತಿಥಿರ್ವಾರಂಚ ನಕ್ಷತ್ರಂ ಯೋಗ ಕರಣಮೇವ ಚ ಯತ್ರೈತತ್ ಪಂಚಕಂ ಸ್ಪಷ್ಟಂ ಪಂಚಾಂಗಂ ತನ್ನಿಗದ್ಯತೆ ಅಂತ ಸ್ಮೃತಿ ಗ್ರಂಥಗಳು ಹೇಳ್ತವೆ. ತಿಥಿ, ವಾರ, ನಕ್ಷತ್ರ, ಯೋಗಕರಣ, ಹೀಗೆ 5 ಅಂಗಗಳು ಯಾವ ಪುಸ್ತಕದಲ್ಲಿ ಅಥವಾ ಯಾವ ಒಂದು ಗ್ರಂಥದಲ್ಲಿ ಇರುತ್ತದೆಯೋ ಆ ಪುಸ್ತಕವನ್ನು ಪಂಚಾಂಗ ಎನ್ನುತ್ತೇವೆ. ಈ 5 ಅಂಗಗಳ ಪಂಚಾಂಗದ ಮೇಲೆ ಈ ಭದ್ರ ಬುನಾದಿ ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿದೆ. ಆದ್ದರಿಂದಲೇ ನಮ್ಮ ಸಂಸ್ಕೃತಿ ಎಷ್ಟೋ ಆಕ್ರಮಣಗಳಕ್ಕಾದರೂ ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿದೆ. ಅಷ್ಟೇ ಅಲ್ಲದೆ ಸಮಗ್ರ ವಿಶ್ವಕ್ಕೆ ಮಾರ್ಗದರ್ಶಕ ಸಂಸ್ಕೃತಿಯೂ ಆಗಿದೆ. ಪಂಚಾಂಗ ಎಷ್ಟು ವಿಧ ಅಂತ ಲೆಕ್ಕ ಹಾಕಿದಾಗ ಸಿದ್ಧಾಂತ, ಆರ್ಯ, ದೃಕ್ ಎಂಬ ಪ್ರತ್ಯೇಕ ಸಿದ್ಧಾಂತವನ್ನು ಆಧರಿಸಿ ಸಿದ್ಧಪಡಿಸುವ ಪಂಚಾಂಗ ನಮ್ಮ ಭಾರತದಲ್ಲಿ 3 ರೀತಿಯಾಗಿವೆ. ಅವುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅಯನ ರಹಿತ, ಅಯನ ಸಹಿತವಾಗಿರುವುದೇ ಇದಕ್ಕೆ ಮೂಲ ಕಾರಣ. ಕರ್ನಾಟಕದಲ್ಲಿ 3 ರೀತಿಯ ಪಂಚಾಂಗಗಳು ಆಚರಣೆಯಲ್ಲಿವೆ. ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಆ ಪಂಚಾಂಗಗಳನ್ನು ಅನುಸರಿಸಿ ಸಮಸ್ತ ಸಮಾಜವು ಧಾರ್ಮಿಕ ಕಾರ್ಯಗಳನ್ನು ಆಚರಿಸುತ್ತಿವೆ. ಹಬ್ಬ ಹರಿದಿನಗಳಲ್ಲಿ ಭಿನ್ನತೆ ಬಂದಾಗ ಮಾತ್ರ ಸ್ವಲ್ಪ ಗೊಂದಲ ಉಂಟಾಗ್ತದೆ. ಆದರೆ ಗ್ರಹಣ ವಿಚಾರದಲ್ಲಿ ಮಾತ್ರ ಯಾವ ಪಂಚಾಂಗದಲ್ಲಿಯೂ ಭಿನ್ನತೆ ಬರುವುದಿಲ್ಲ. ಏಕೆಂದರೆ ಎಲ್ಲರೂ ದೃಕ್ ಸಿದ್ಧಾಂತವನ್ನೇ ಅನುಸರಿಸುತ್ತಾರೆ. ಪ್ರತ್ಯಕ್ಷವಾದ ವಿಚಾರದಲ್ಲಿ ಎಲ್ಲರೂ ಒಂದೇ ಸಿದ್ಧಾಂತವನ್ನು ಅನುಸರಿಸುತ್ತಾರೆ. ಅಪ್ರತ್ಯಕ್ಷವಾದ ತಿಥಿ ಇತ್ಯಾದಿಗಳ ವಿಚಾರದಲ್ಲಿ ಅವರವರ ಸಿದ್ಧಾಂತವೇ ಬೇರೆ ಬೇರೆ. ಇದೇ ವಿಮರ್ಶೆಗೆ ಯೋಗ್ಯವಾದ ಅಂಶವಾಗಿದೆ. ಮಠಮಾನ್ಯಗಳು ಇದರ ಹಿಂದೆ ಇರುವುದರಿಂದ ಇದನ್ನು ಸರಿಪಡಿಸುವುದು ತುಂಬ ಕಷ್ಟ ಸಾಧ್ಯ. ಅದರಲ್ಲೂ ಅಯನ ಸಹಿತವಾದ ಗಣಿತ ದೃಗ್ಗಣಿತವಾಗಿದೆ, ಅಯನ ರಹಿತವಾದ ಗಣಿತ ಸಿದ್ಧಾಂತ ಗಣಿತವಾಗಿದೆ. ಗ್ರಹಣ ಗಣಿತ ಅಯನ ಸಹಿತವಾದ ಗಣಿತವಾಗಿದೆ. ಹಾಗಾಗಿಯೇ ಇಷ್ಟೇ ಹೊತ್ತಿಗೆ ಗ್ರಹಣವಾಗುತ್ತದೆ ಎಂದು ನಿಖರವಾಗಿ ಹೇಳಬಹುದು. ಆದರೆ ಸಿದ್ಧಾಂತ ಗಣಿತ ಅಥವಾ ಆರ್ಯ ಸಿದ್ಧಾಂತಂತೆ ಗ್ರಹಣದ ಲೆಕ್ಕಾಚಾರ ಮಾಡಿದರೆ ಪ್ರತ್ಯಕ್ಷವಾದ ಗ್ರಹಣ ಸಮಯಕ್ಕಿಂತ ಮೊದಲೋ ಅಥವಾ ನಂತರ ಗ್ರಹಣ ಸಂಭವಿಸುತ್ತದೆ. ಈ ಗೊಂದಲವೇ ಬೇಡವೆಂದು ಗ್ರಹಣದ ಲೆಕ್ಕಾಚಾರವನ್ನು ಒಂದೇ ರೀತಿಯಾಗಿ ದೃಕ್ ಸಿದ್ಧಾಂತದಂತೆ ಲೆಕ್ಕಾಚಾರವನ್ನು ಮಾಡುತ್ತಾರೆ. ಈ ವಿಚಾರವನ್ನು ಸಮಾಜ ತಿಳಿದಿರಲಿ ಎಂಬ ಉದ್ದೇಶದಿಂದ ಇಲ್ಲಿ ಉಲ್ಲೇಖಿಸುತ್ತಿದ್ದೇನೆ. ಶ್ರೀ ರಾಮಚಂದ್ರಾಪುರ ಮಠ ಮತ್ತು ಶ್ರೀ ಶೃಂಗೇರಿ ಮಠ ಸಿದ್ಧಾಂತ ತಂತ್ರಗಳನ್ನು ಅನುಸರಿಸಿ ಸಿದ್ಧಪಡಿಸಿದ ಪಂಚಾಂಗವನ್ನು ಆಧಾರವಾಗಿರಿಸಿಕೊಂಡಿದ್ದಾರೆ. ಶ್ರೀ ಸ್ವರ್ಣವಲ್ಲಿ ಮಠ ಮತ್ತು ಶ್ರೀಮನ್ ನೆಲೆಮಾವು ಮಠ, ಶ್ರೀ ಕಾಂಚಿ ಮಠಗಳು ದಿಕ್ ಸಿದ್ಧಾಂತಾನುಸಾರಿ ಪಂಚಾಂಗವನ್ನು ಆಧಾರವಾಗಿರಿಸಿಕೊಂಡಿವೆ. ಶ್ರೀ ಸೋದೆ ಮಠ ಹಾಗೂ ಉಡುಪಿಯ ಅಷ್ಟಮಠಗಳು ಅಥವಾ ಶ್ರೀ ಮಾಧ್ವ ಮತಾನುಯಾಯಿಗಳ ಮಠಗಳು ಆರ್ಯ ಸಿದ್ಧಾಂತಾನುಸಾರಿ ಪಂಚಾಂಗವನ್ನು ಆಧಾರವಾಗಿರಿಸಿಕೊಂಡಿದೆ. ಸಂವತ್ಸರಗಳಲ್ಲಿ ವ್ಯತ್ಯಾಸ. ನರ್ಮದಾ ನದಿಯ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಸಂವತ್ಸರ ಬಳಕೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಉತ್ತರ ಭಾರತದಲ್ಲಿ ಬಾರಹಸ್ಪತ್ಯಮಾನದ ಬಳಕೆ ಇದೆ, ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನದ ಬಳಕೆ ಇದೆ. ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯಾ ತಿಥಿಯೇ ಆ ಮಾಸದ ಕೊನೆಯ ತಿಥಿಯಾಗಿರುತ್ತದೆ. ಉತ್ತರ ಭಾರತದಲ್ಲಿ ಹುಣ್ಣಿಮೆ ತಿಥಿಯೇ ಆ ಮಾಸದ ಕೊನೆಯ ತಿಥಿಯಾಗಿರುತ್ತದೆ. ಉತ್ತರ ಭಾರತದ ಯಾತ್ರೆಗೆ ಹೋದ ಯಾತ್ರಾರ್ಥಿಗಳಿಗೆ ಈ ಅನುಭವ ಸ್ಪಷ್ಟವಾಗ್ತದೆ. ಕಾಶಿಯಲ್ಲಿ, ಪ್ರಯಾಗದಲ್ಲಿ, ಗಯೆಯಲ್ಲಿ ಇದೇ ರೀತಿಯ ಆಚರಣೆ ಇರುತ್ತದೆ. ಚಾಂದ್ರಮಾನದ ಪ್ರಕಾರ ಪ್ರಕೃತ ಸಂವತ್ಸರದದು ಹೆಸರು ವಿಶ್ವಾವಸು. ಉತ್ತರ ಭಾರತದಲ್ಲಿ ಸಿದ್ಧಾರ್ಥಿ ಸಂವತ್ಸರವಾಗಿರುತ್ತದೆ. ಅಂದರೆ ಅಲ್ಲಿಗೂ ಇಲ್ಲಿಗೂ 14 ಸಂವತ್ಸರಗಳ ವ್ಯತ್ಯಾಸ ಇರುತ್ತದೆ. ಇಂದಿಗೆ 1947 ಶಾಲಿವಾಹನ ಶಕ ವರ್ಷಗಳು ಕಳೆದಿವೆ. 5126 ವರ್ಷಗಳು ಕಲಿಯುಗದಲ್ಲಿ ಕಳೆದಿವೆ. ಸಂಹಿತಾ ಗ್ರಂಥಗಳಲ್ಲಿ ಈ ಸಂವತ್ಸರದ ಫಲವು ಹೀಗೆ ಹೇಳಲ್ಪಟ್ಟಿದೆ: ವಿಶ್ವಾವಸು. ವಿಶ್ವದಲ್ಲಿರುವಂಥ ವಸು ಅಂದರೆ ಸಂಪತ್ತು, ಅದು ಇಲ್ಲಿ ಪ್ರಾಪ್ತವಾಗುತ್ತದೆ ಅಂತ ಆ ಶಬ್ದದ ಅರ್ಥ ವಿಶ್ವ
ವಿಶ್ವಾವಸು. ಈ ಸಂವತ್ಸರವು ರವಿವಾರದಿಂದ ಇವತ್ತು ರವಿವಾರದಿಂದ ಪ್ರಾರಂಭವಾಗಿರುವುದರಿಂದ ಈ ಸಂವತ್ಸರಕ್ಕೆ ರಾಜನು ರವಿಯಾಗಿರುತ್ತಾನೆ. ರವಿ ಉಷ್ಣಕಾರಕನಾಗಿರುತ್ತಾನೆ. ಉಷ್ಣ ಹೆಚ್ಚಾದಾಗ ಅಕಾಲಿಕ ಮಳೆಯಾಗುತ್ತದೆ. ಇದರಿಂದ ಧಾನ್ಯ, ಕಂದಮೂಲ, ಪುಷ್ಪ ಇತ್ಯಾದಿಗಳು ನಾಶವನ್ನು ಹೊಂದುತ್ತದೆ. ಮಳೆ ಸ್ವಲ್ಪ ಕಡಿಮೆ ಆಗಬಹುದು. ಗೋವುಗಳನ್ನು ಸಾಕುವವರಿಗೆ ತುಂಬ ಕಷ್ಟ ಇದೆ. ಕಳ್ಳಕಾಕರ ಭಯ, ಅಗ್ನಿ ಭಯ ಹೆಚ್ಚಾಗ್ತದೆ. ಭೂಮಿಪಾಲಕ ಕಲಹೋ ಗದಕೋಪಹ ಎಂದಿರುವುದರಿಂದ ಮಂತ್ರಿಗಳೊಳಗೆ ಪರಸ್ಪರ ಕಲಹ ಜೋರಾಗುತ್ತದೆ. ಉಚ್ಚಾಟನೆ, ಗುಂಪುಗಾರಿಕೆ ಇತ್ಯಾದಿಗಳನ್ನು ದಿನಕ್ಕೂ ನಾವು ನೋಡ್ತಾ ಇದ್ದೇವೆ. ಈ ಸಂವತ್ಸರದಲ್ಲಿ ಈ ರೀತಿಯ ವರ್ತನೆಯೇ ಅತಿಯಾಗುತ್ತದೆ. ರಾಜನಾದ ರವಿಯೇ ಮಂತ್ರಿಯೂ ಆಗಿರುವುದರಿಂದ ನೀರು ಕಮ್ಮಿಯಾಗಿ ಧಾನ್ಯ, ಪುಷ್ಪ ಫಲಗಳ ಕೊರತೆ, ಹಸಿವೆ, ಚೋರಭಯ, ಅನಾರೋಗ್ಯ ರಾಷ್ಟ್ರದಲ್ಲಿ ಜಾಸ್ತಿ ಆಗುತ್ತದೆ. ಭೂಮಿಪಾನ ಮಿಥೋ ವೈರಭಾವ ಎಂದು ಇಲ್ಲಿಯೂ ಹೇಳಿರುವುದರಿಂದ ಮಂತ್ರಿಗಳೊಳಗೆ ನಿರಂತರ ವೈರಭಾವ ಜಾಸ್ತಿ ಆಗುತ್ತದೆ. ಪಕ್ಕದ ದೇಶಗಳು ಸದಾ ಭಾರತಕ್ಕೆ ಮುಳ್ಳಾಗಿರುತ್ತವೆ. ಶನಿಯು ಸೈನ್ಯಾಧಿಪತಿ ಆಗಿರುವುದರಿಂದ ಮಂತ್ರಿಗಳು ಧರ್ಮಹೀನರಾಗಿ, ಸೈನ್ಯಹೀನರಾಗಿ, ಪಾಪಿಷ್ಠರಾಗಿ ಪರಸ್ಪರ ಕ್ಷೋಭೆ ಉಂಟಾಗುತ್ತದೆ. ಬುಧನು ಸಸ್ಯಾಧಿಪತನಾಗಿರುವುದರಿಂದ ಭೂಮಿಯಲ್ಲಿ ನೀರು ಧಾರಾಳವಾಗಿ ಇರುತ್ತಿದ್ದು ಎಲ್ಲ ತರಹದ ಧಾನ್ಯಗಳಲ್ಲಿ ಇಳುವರಿ ಅಧಿಕವಾಗುತ್ತದೆ. ಚಂದ್ರನು ಧಾನ್ಯಾಧಿಪತನಾಗಿರುವುದರಿಂದ ಮಂತ್ರಿಗಳ ಖಜಾನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ದಯವಿಟ್ಟು ಗಮನಿಸಿ, ಮಂತ್ರಿಗಳ ಖಜಾನೆಯು ಅಭಿವೃದ್ಧಿಯನ್ನು ಹೊಂದುತ್ತದೆ. ತನ್ಮೂಲಕ ಸಂತೋಷದಿಂದ ಇರುತ್ತಾರೆ. ರವಿಯು ಅರ್ಘಾಧಿಪನಾಗಿರುವುದರಿಂದ ಮಂತ್ರಿಗಳೊಳಗೆ ಪರಸ್ಪರ ಕ್ಷೋಭೆ, ಅಲ್ಪವೃಷ್ಟಿ, ಬೆಲೆ ಏರಿಕೆ, ಜನಸಾಮಾನ್ಯರು ಹಸಿವೆಯಿಂದ ಕಂಗೆಡುವುದು. ರವಿಯೇ ಮೇಘಾಧಿಪತಿಯಾಗಿರುವುದರಿಂದ ಯಾವಾಗಲೂ ಮೋಡಗಳು ತುಂಬಿರುತ್ತವೆ. ಆದರೆ ಕೆಲವು ಕಡೆ ಮಾತ್ರ ಮಳೆ ಬೀಳುತ್ತದೆ. ಈತಿ ಬಾಧೆ ಜಾಸ್ತಿ ಆಗುತ್ತದೆ. ಅಂದರೆ ಮಂಗ, ಕೋಡ, ಇಲಿ ಇತ್ಯಾದಿಗಳ ಬಾಧೆ ಜಾಸ್ತಿ ಆಗುತ್ತದೆ. ಶುಕ್ರನು ರಸಾಧಿಪತಿಯಾಗಿರುವುದರಿಂದ ಮಳೆ ಚೆನ್ನಾಗಿಯೇ ಆಗುತ್ತದೆ. ಉಪ್ಪು, ಕಬ್ಬು, ಅರಗು, ಕಂಚು, ಕಬ್ಬಿಣ, ವಸ್ತ್ರ, ತುಪ್ಪ ಇವುಗಳಿಗೆ ಸರಿಯಾದ ಬೆಲೆ ಇರುತ್ತದೆ. ಬುಧನು ನೀರಸಾಧಿಪತಿಯಾಗಿರುವುದರಿಂದ ಧಾನ್ಯಗಳು ಮತ್ತು ರತ್ನಗಳು ವೃದ್ಧಿಯಾಗುತ್ತದೆ. ಕುಜನು ಲೇಖನದ ಅಧಿಪತಿಯಾಗಿರುವುದರಿಂದ ಅಗ್ನಿಪೀಡೆಯಿಂದ ಪ್ರಜೆಗಳು, ಮಂತ್ರಿಗಳು, ದೇಶವು ನಾಶದ ದಿಕ್ಕನ್ನು ಹೊಂದುತ್ತದೆ. ಶನಿಯು ದಂಡಾಧಿಪತಿಯಾಗಿರುವುದರಿಂದ ಅಲ್ಲಲ್ಲಿ ಅನಾವೃಷ್ಟಿ, ಧರ್ಮಾಂತರಣೆ ಜಾಸ್ತಿ ಆಗಬಹುದು. ಚಂದ್ರನು ಅನ್ಯದಂಡಾಧಿಪತಿಯಾಗಿರುವುದರಿಂದ ಅಧಿಕಾರಿ ವರ್ಗದಲ್ಲಿ ಪರಸ್ಪರ ವೈಚಾರಿಕತೆ, ಮಳೆ ಚೆನ್ನಾಗಿ ಆಗಿರುವುದರಿಂದ ಪ್ರಜೆಗಳು ಸುಖಿಗಳಾಗಿರುತ್ತಾರೆ. ರವಿಯು ರಾತ್ರಿಚರನಾಗಿರುವುದರಿಂದ ಪ್ರಜೆಗಳು ವಾತಜ್ವರದಿಂದ ಪೀಡಿತರಾಗುತ್ತಾರೆ. ಅಂದರೆ ನಾವು ಯಾವುದೋ ಮಹಾಮಾರಿಯಿಂದ ತುತ್ತಾಗಬಹುದು ಹೇಳುವಂಥ ಒಂದು ಸೂಚನೆಯನ್ನು ಈ ರವಿ ಕೊಡ್ತಾನೆ. ಶನಿಯು ಸ್ವರ್ಣಾಧಿಪತಿಯಾಗಿರುವುದರಿಂದ ಪ್ರಜೆಗಳ ಸ್ವರ್ಣವನ್ನು ಮಂತ್ರಿಗಳು ಅಪಹರಿಸುತ್ತಾರೆ. ಅಂದರೆ ಟ್ಯಾಕ್ಸ್ ಜಾಸ್ತಿ ಆಗಬಹುದು. ನೀಚರಿಗೆ ಹಣ ಪ್ರಾಪ್ತಿಯಾಗುತ್ತದೆ. ಸ್ವರ್ಣ ಪರೀಕ್ಷೆ ಮಾಡುವವರು ವಿಶೇಷ ಲಾಭವನ್ನು ಹೊಂದುತ್ತಾರೆ. ಸೀಸ, ಕಂಚು, ಹಿತ್ತಾಳಿ ಇತ್ಯಾದಿ ಲೋಹಗಳ ಬೆಲೆ ತುಟ್ಟಿಯಾಗುತ್ತದೆ. ಗುರು ಗ್ರಾಮಾಧಿಪತಿಯಾಗಿರುವುದರಿಂದ ಬ್ರಾಹ್ಮಣರು ಧರ್ಮದಲ್ಲಿ ನಿರತರಾಗಿ ಗೌರವಕ್ಕೆ ಪಾತ್ರರಾಗುವರು. ಸಂಪತ್ತು ವೃದ್ಧಿಯಾಗುತ್ತದೆ. ಶನಿಯು ಅನ್ಯಗ್ರಾಮಾಧಿಪತಿಯಾಗಿರುವುದರಿಂದ ನೀಚರ ಬಲ ಅಧಿಕವಾಗುತ್ತದೆ. ಮಂತ್ರಿಗಳೇ ಪ್ರಜೆಗಳನ್ನು ವಂಚಿಸುತ್ತಾರೆ. ಬುಧನು ಮಾರ್ಗರಕ್ಷಕನಾಗಿರುವುದರಿಂದ ಮಂತ್ರಿಗಳು ದಾರಿಹೋಕರನ್ನು ರಕ್ಷಿಸುತ್ತಾರೆ. ಅಂದರೆ ಯಾವುದೋ ದೇಶದಲ್ಲಿ ನಮ್ಮ ದೇಶದ ಪ್ರಜೆಗಳು ಸಂಕಷ್ಟಕ್ಕೀಡಾಗಿರುತ್ತಾರೆ. ಆಗ ನಮ್ಮ ಸರ್ಕಾರ ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತದೆ ಎಂದರ್ಥ. ಗೃಹಸ್ಥರು ಸಂತೃಪ್ತಿಯಿಂದ ಇರುತ್ತಾರೆ. ಮಂತ್ರಿಗಳು ಪ್ರಜೆಗಳನ್ನು ಪಾಲಿಸುವ ಬುದ್ಧಿಯುಳ್ಳಾಗುತ್ತಾರೆ. ಪ್ರಾಯಶಃ ಬೇರೆ ಯಾವುದೋ ರಾಷ್ಟ್ರಗಳಿಗೆ ಯುದ್ಧವಾಗಿ ಅಲ್ಲಿರುವಂಥ ಭಾರತೀಯರನ್ನು ರಕ್ಷಿಸುವಂಥ ಕೆಲಸ ಸರ್ಕಾರದ್ದಾಗಿರುತ್ತದೆ. ಅಥ ಆರ್ದ್ರಾ ಪ್ರವೇಶ ಫಲಂ. ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವ ಕಾಲದಿಂದ ಮಳೆಯ ಲೆಕ್ಕಾಚಾರವನ್ನು ಊಹಿಸುತ್ತಾರೆ. ಈ ವರ್ಷ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ರವಿವಾರ, ಭರಣಿ ನಕ್ಷತ್ರದ ದಿನ, ಮಿಥುನ ಲಗ್ನ, ದಿನಾಂಕ 22/6/2025 ಬೆಳಿಗ್ಗೆ 6:19 ರವಿಯು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ. ಆಗ ಪ್ರಭಾತ ಅಂದರೆ ಬೆಳಗಿನ ಕಾಲವಾಗಿರುವುದರಿಂದ ದುಃಖವು ಹೆಚ್ಚಾಗುತ್ತದೆ. ಮಳೆ ಕಡಿಮೆ, ಧಾನ್ಯಗಳ ಕೊರತೆ ಆಗುತ್ತದೆ. ದ್ವಾದಶಿ ತಿಥಿ ಇರುವುದರಿಂದ ಲೋಕಕ್ಕೆ ಅನೇಕ ಪ್ರಕಾರದ ಕಲ್ಯಾಣ ಆಗುತ್ತದೆ. ಭರಣಿ ನಕ್ಷತ್ರವಾಗಿರುವುದರಿಂದ ರೋಗಗಳು ವೃದ್ಧಿ ಆಗುತ್ತದೆ. ಭರಣಿ ನಕ್ಷತ್ರಕ್ಕೆ ಯಮ ಅಧಿಪತಿ ಆಗಿರುವುದರಿಂದ ಯಮನ ಪಟ್ಟಣಕ್ಕೆ ಹೋಗುವವರ ಸಂಖ್ಯೆ ವೃದ್ಧಿಯಾಗುತ್ತದೆ. ಸುಕರ್ಮ ಯೋಗವಾದ್ದರಿಂದ ಎಲ್ಲರೂ ತಮ್ಮ ತಮ್ಮ ಕರ್ಮದಲ್ಲಿ ನಿರತರಾಗಿರುತ್ತಾರೆ. ಕೌಲವಕರಣ ಆಗಿರುವುದರಿಂದ ಪ್ರಜಾಜನಿಗೆ ಸುಖಕರ ಅನುಭವ ಆಗುತ್ತದೆ. ರವಿವಾರ ಆಗಿರುವುದರಿಂದ 2 ಕೊಳಗ ಮಳೆಗೆ ಆಗುತ್ತದೆ. ಅದರಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತದಲ್ಲಿ, 4 ಭಾಗ ಭೂಮಿಯಲ್ಲಿ ಬೀಳುತ್ತದೆ. ಅಥ ಮೇಷ ಸಂಕ್ರಾಂತಿ ಫಲಂ. ಈ ವರ್ಷ ಘೋರ ಎಂಬ ಹೆಸರಿನ ಕಾಲಪುರುಷನು ಚೈತ್ರ ಕೃಷ್ಣ ಪ್ರತಿಪತ್ ರವಿವಾರ ಅಂದರೆ 13/4/2025 ರಾತ್ರಿ 3:22 ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಕಾಲಪುರುಷನು ಎಳ್ಳೆಣ್ಣೆಯನ್ನು ಮೈಗೆ ಲೇಪಿಸಿಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಚಿತ್ರ ವಸ್ತುವನ್ನು ಧರಿಸಿ
ಬೆಳ್ಳಿಯ ಆಭರಣಗಳಿಂದ ಅಲಂಕೃತನಾಗಿ ಚಂದನನ್ನು ಹಚ್ಚಿಕೊಂಡು ಬಕುಳ ಪುಷ್ಪದಿಂದ ಅಲಂಕೃತನಾಗಿ ಪ್ರಿಯಂಗು ಅಂದರೆ ದೂರ್ವ ಅಕ್ಷತೆಯನ್ನು ಹಣೆಗೆ ಹಚ್ಚಿಕೊಂಡು ತಾಮ್ರ ಪಾತ್ರೆಯಲ್ಲಿ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾ ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಹಂದಿಯ ಮೇಲೆ ಕುಳಿತು ಜೀರ್ಣವಾದ ಛತ್ರಿಯನ್ನು ಹಿಡಿದು ಕಬ್ಬಿಣದ ಆಯುಧವನ್ನು ಧರಿಸಿ ಮೃದಂಗ ವಾದ್ಯ ಬಾರಿಸುತ್ತಾ ವೈಶ್ಯಗಣಗಳೊಂದಿಗೆ ಕೂಡಿಕೊಂಡು ನಾಚಿಕೆಯ ಮುಖದಿಂದ ಉತ್ತರ ದಿಕ್ಕಿನಿಂದ ಬಂದು ನೈಋತ್ಯ ದಿಕ್ಕನ್ನು ನೋಡುತ್ತಾ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡುತ್ತಾನೆ. ಈತ ಧರಿಸಿದ ಹಾಗೂ ಉಪಯೋಗಿಸಿದ ವಸ್ತುವೆಲ್ಲವೂ ತುಟ್ಟಿಯಾಗುತ್ತದೆ. ಅವನು ಹೋದ ಮತ್ತು ನೋಡಿದ ದಿಕ್ಕಿಗೆ ಹಾನಿಯುಂಟಾಗುತ್ತದೆ. ಅವನು ಬಂದ ದಿಕ್ಕಿಗೆ ಶುಭವನ್ನು ಉಂಟು ಮಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದಾಗ ಉತ್ತರ ಭಾರತದಲ್ಲಿ ಹೆಚ್ಚು ಅನಾಹುತ ಆಗಲಾರದು. ಪಶ್ಚಿಮ ಬಂಗಾಳ ಮತ್ತು ಬಿಹಾರಗಳಲ್ಲಿ ಧರ್ಮವನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವ ಪಕ್ಷಗಳಿಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ. ಚುನಾವಣೆಯಲ್ಲಿ ಆ ಪಕ್ಷಗಳ ಬಲವೂ ಹೆಚ್ಚಾಗಬಹುದು. ದಕ್ಷಿಣ ದಿಕ್ಕುಗಳಲ್ಲಿ ವಿರಾಜಮಾನವಾಗಿರುವ ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ವಿಶೇಷವಾದ ದೋಂಬಿ, ರಕ್ತಪಾತ, ಕೆಸರೆರಾಟ ಇತ್ಯಾದಿಗಳು ಹೆಚ್ಚಾಗಬಹುದು. ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯಭಾಗ ನೈಋತ್ಯ ದಿಕ್ಕು. ಕರ್ನಾಟಕ ಭಾರತದ ಭೂಪಟದಲ್ಲಿ ನೈಋತ್ಯ ದಿಕ್ಕಿನಲ್ಲಿದೆ. ಕಾಲಪುರುಷನು ನೈಋತ್ಯ ದಿಕ್ಕನ್ನು ನೋಡುತ್ತಾ ಹೋಗಿರುವುದರಿಂದ ಕರ್ನಾಟಕದಲ್ಲಿ ವಿಶೇಷವಾದ ವಿಚಿತ್ರವಾದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಬಹಳಷ್ಟಿದೆ. ನಕ್ಷತ್ರ ರಾಶಿಗಳ ಆಯವ್ಯ ವಿಚಾರ. ಅಶ್ವಿನಿ, ಮಘ, ಮೂಲ ನಕ್ಷತ್ರದವರೆಗೆ 14 ಆಯ, 11 ವ್ಯಯ. ಭರಣಿ, ಹುಬ್ಬ, ಪೂರ್ವಾಷಾಢ ನಕ್ಷತ್ರದವರಿಗೆ 8 ಆಯ, 5 ವ್ಯಯ. ಕೃತ್ತಿಕ, ಉತ್ತರಾಷಾಢ ನಕ್ಷತ್ರದವರಿಗೆ 11 ಆಯ, 11 ವ್ಯಯ. ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವರಿಗೆ 8 ಆಯ, 14 ವ್ಯಯ. ಮೃಗಶಿರ, ಚಿತ್ರ, ಧನಿಷ್ಠ ನಕ್ಷತ್ರದವರಿಗೆ 14 ಆಯ, 11 ವ್ಯಯ. ಆರ್ದ್ರ, ಸ್ವಾತಿ, ಶತಭಿಷ ನಕ್ಷತ್ರದವರಿಗೆ 2 ಆಯ, 5 ವ್ಯಯ. ಪುನರ್ವಸು, ವಿಶಾಖ, ಪೂರ್ವಾಭಾದ್ರ ನಕ್ಷತ್ರದವರಿಗೆ 11 ಆಯ, 2 ವ್ಯಯ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ನಕ್ಷತ್ರದವರಿಗೆ 5 ಆಯ, 5 ವ್ಯಯ. ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದವರಿಗೆ 14 ಆಯ, 2 ವ್ಯಯ. ಹಾಗೆ ರಾಶಿಯ ಪ್ರಕಾರ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 14 ಆಯ, 14 ವ್ಯಯ. ವೃಷಭ ಮತ್ತು ತುಲಾ ರಾಶಿಯವರಿಗೆ 8 ಆಯ, 8 ವ್ಯಯ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 14 ಆಯ, 14 ವ್ಯಯ. ಕರ್ಕ ರಾಶಿಯವರಿಗೆ 8 ಆಯ, 14 ವ್ಯಯ. ಸಿಂಹರಾಶಿಯವರಿಗೆ 11 ಆಯ, 11 ವ್ಯಯ. ಧನು ಮತ್ತು ಮೀನರಾಶಿಯವರಿಗೆ 11 ಆಯ, 11 ವ್ಯಯ. ಮಕರ ಮತ್ತು ಕುಂಭರಾಶಿಯವರಿಗೆ 5 ಆಯ, 5 ವ್ಯಯ. ಪ್ರಾಯಶಃ ನೋಡಿದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಖರ್ಚಿಗೆ ಸರಿಯಾಗಿ ಆದಾಯ ಇರ್ತದೆ. ಗುರು ಶುಕ್ರ ಅಸ್ತೋದಯ ಕಾಲ. ಗುರುವು ದಿನಾಂಕ 16/6/2025 ಪಶ್ಚಿಮದಲ್ಲಿ ಅಸ್ತನಾಗಿ ದಿನಾಂಕ 7/7/2025 ಪೂರ್ವದಲ್ಲಿ ಉದಯಿಸುತ್ತಾನೆ. ಶುಕ್ರನು ದಿನಾಂಕ 17/12/2025 ಪೂರ್ವದಲ್ಲಿ ಅಸ್ತನಾಗಿ ದಿನಾಂಕ 2/2/2026 ಪಶ್ಚಿಮದಲ್ಲಿ ಉದಯಿಸುತ್ತಾನೆ. ಆದ್ದರಿಂದಲೇ ಈ ವರ್ಷ ಡಿಸೆಂಬರ್ 2026 ಜನವರಿ ಫೆಬ್ರವರಿ ತಿಂಗಳಲ್ಲಿ ವಿಶೇಷ ಮುಹೂರ್ತ ಇಲ್ಲ ಎಂದು ಆಸ್ತಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ದಿನಾಂಕ 7/9/2025 ಖಗ್ರಾಸ ಚಂದ್ರಗ್ರಹಣವು ಮತ್ತು ದಿನಾಂಕ 3/3/2026 ಖಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣವು ಸಂಭವಿಸುತ್ತದೆ. ಗೋಚಾರ ಫಲ. ಈ ವರ್ಷ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾ ಇರುವುದರಿಂದ ವೃಷಭ, ಸಿಂಹ, ತುಲಾ, ಧನು, ಕುಂಭರಾಶಿಯವರಿಗೆ ಗುರುಬಲವು ಅನುಕೂಲಕರವಾಗಿರುತ್ತದೆ. ಸಂಪೂರ್ಣ ಗುರುಬಲವು ಇರುತ್ತದೆ. ಈ ರಾಶಿಯವರ ಇಷ್ಟಾರ್ಥಗಳು ಬಹುಪಾಲು ನೆರವೇರುತ್ತದೆ. ಪರಸ್ಪರ ಸಂಬಂಧಗಳು ಕೂಡಿ ಬರುತ್ತವೆ. ಮದುವೆ ಆಗದೇ ಇಲ್ಲ ಎನ್ನುವವರು ಸ್ವಲ್ಪ ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುತ್ತಾರೆ. ಈ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಪಂಚಮದ ಶನಿಯ ಬಾಧೆ ಮತ್ತು ಅಷ್ಟಮದ ಗುರು ಜೋರಾಗಿಯೇ ಇರುತ್ತದೆ. ಮುಟ್ಟಿದ್ದೆಲ್ಲ ಮಣ್ಣಾಗಬಹುದು. ಸಿಂಹರಾಶಿಯವರಿಗೆ ಅಷ್ಟಮದ ಶನಿಯಾಗಿರುತ್ತದೆ. ಕುಂಭ, ಮೀನ ಮತ್ತು ಮೇಷರಾಶಿಯವರಿಗೆ 7.5 ಶನಿಯ ಬಾಧೆಯು ಮುಂದುವರಿಯುತ್ತದೆ. ಈ ರಾಶಿಯವರು ಆಗಾಗ ದೇವರಿಗೆ ಎಳ್ಳೆಣ್ಣೆ ಸಮರ್ಪಣೆ ಮಾಡಿದರೆ ತುಂಬ ಪರಿಣಾಮಕಾರಿಯಾಗುತ್ತದೆ. ಈಗ ವಿಶೇಷವಾಗಿರುವಂಥದ್ದು ಯುಗಾದಿಯ ದಿನ ಸೂರ್ಯೋದಯ ಕಾಲದ ಕುಂಡಲಿಯನ್ನು ವಿಶ್ಲೇಷಿಸಿದಾಗ ಮೀನಲಗ್ನ, ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಗುರುವು 3ನೇ ಭಾವದಲ್ಲಿ ಇರುತ್ತಾನೆ. 10ನೇ ಭಾವವನ್ನು ಅಂದರೆ ಅಧಿಕಾರ ಸ್ಥಾನವನ್ನು ಕುಜ ಮತ್ತು ಶನಿಗಳು ಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಇರುತ್ತಾರೆ. ಹಾಗಾಗಿ ಅಧಿಕಾರಕ್ಕಾಗಿ ನಾವು ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳು ಪರಸ್ಪರ ಕಚ್ಚಾಡಿಕೊಳ್ಳುತ್ತಾ ಇರುತ್ತಾರೆ. ಅದನ್ನು ನಾವು ಮೂಕವಿಸ್ಮಿತರಾಗಿ ನೋಡುತ್ತಾ ಇರುವ ಸಂದರ್ಭ ಮಾತ್ರ ನಮ್ಮದಾಗಿರುತ್ತದೆ. ಆದರೂ 2025 ಜುಲೈದ ನಂತರ ಏನಾದರೂ ಸ್ವಲ್ಪ ಬದಲಾವಣೆ ಕಾಣಬಹುದು. ಶುಕ್ರನು ಲಗ್ನದಲ್ಲಿ ಉಚ್ಚನಾಗಿರುವುದರಿಂದ ಮತ್ತದೆ ಹನಿ ಟ್ರ್ಯಾಪ್ ಭೂತ ಕಾಣಬಹುದು.
ಲಗ್ನ ಭಾವದಲ್ಲೇ ಬುಧ, ರವಿ, ಚಂದ್ರ, ಶುಕ್ರ, ರಾಹು, ಶನಿ ಹೀಗೆ 6 ಗ್ರಹಗಳು ಇರುವುದರಿಂದ ಅಧಿಕಾರಕ್ಕಾಗಿ ಕಚ್ಚಾಟ ತಪ್ಪಿದ್ದಲ್ಲ. ಒಂದಕ್ಕಿಂತ ಹೆಚ್ಚು DCM ಹುದ್ದೆಗಳು ಸೃಷ್ಟಿಯಾಗಬಹುದು. ಅದರಲ್ಲಿ ಒಂದು ಸ್ಥಾನ ಮಹಿಳೆಯರ ಪಾಲಾಗಬಹುದು. ಒಟ್ಟಿನಲ್ಲಿ ಗೊಂದಲದ ಗೂಡಾಗಿರುತ್ತದೆ. ಯುಗಾದಿ ಎಂದು ಪಂಚಾಂಗ ಶ್ರವಣ ಏಕೆ ಮಾಡಬೇಕು? ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿ ವರ್ಷಾರಂಭದ ದಿನ. ಆ ದಿನ ಬೆಳಗ್ಗೆ ದೇವತೆಯನ್ನು ಮನಸಾ ಸ್ಮರಿಸಿ ತನ್ನ ದಿನನಿತ್ಯದ ಧರ್ಮ ಕರ್ಮಗಳನ್ನು ಪೂರೈಸಿ ಈ ವರ್ಷದ ಶುಭಾಶುಭ ಚಿಂತನೆ, ಅವರವರ ನಕ್ಷತ್ರ ರಾಶಿಗಳ ಆಯವ್ಯಯ ಚಿಂತನೆಯನ್ನು ಮಾಡಿಕೊಳ್ಳುವುದು. ಇದರಿಂದ ಈ ವರ್ಷ ತನ್ನ ಬಜೆಟ್ನಲ್ಲಿ ಏನನ್ನು ಮಾಡಬಹುದು ಎಂದು ಚಿಂತಿಸಬೇಕು. ಆಯಕ್ಕಿಂತ ವ್ಯಯ ಜಾಸ್ತಿಯಾಗಿದ್ದರೆ ಯೋಚಿಸಿದ ಕೆಲಸವನ್ನು ಅಷ್ಟಕ್ಕೆ ಸೀಮಿತಗೊಳಿಸಬಹುದು. ಇದರಿಂದ ಖರ್ಚು ಹೆಚ್ಚಾಗಿ ಸಾಲದ ಶೂಲೆಗೆ ಬೀಳುವುದನ್ನು ತಪ್ಪಿಸಿಕೊಳ್ಳಬಹುದಲ್ಲೇ. ಬೇವು ಬೆಲ್ಲವನ್ನು ಸ್ವೀಕರಿಸುವ ಮೂಲಕ ಈ ಸಂವತ್ಸರದಲ್ಲಿ ಬರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಲು ತನ್ನನ್ನು ತಾನೇ ಸಿದ್ಧಗೊಳಿಸಿಕೊಳ್ಳಬಹುದಲ್ಲೇ. ಇಷ್ಟೆಲ್ಲ ಮಹತ್ವ ಈ ಯುಗಾದಿಯ ಆಚರಣೆ ಮತ್ತು ಪಂಚಾಂಗ ಶ್ರವಣಕ್ಕೆ ಇದೆ. ಈ ಯುಗಾದಿಯ ದಿನದ ಪಂಚಾಂಗ ಈ ರೀತಿ ಇದೆ. ಸೂರ್ಯೋದಯ ಕಾಲಕ್ಕೆ ಮೀನ ಮಾಸದಲ್ಲಿ 16 ದಿನ ಕಳೆದಿದೆ. ಪ್ರತಿಪತ್ತಿಥಿ 15 ಗಟಿ 46 ವಿಘಟಿಯವರೆಗೆ ವ್ಯಾಪಿಸಿದೆ. ಉತ್ತರಾಭಾದ್ರ ನಕ್ಷತ್ರ ರವಿ ನಕ್ಷತ್ರವಾಗಿದೆ. ಆ ನಕ್ಷತ್ರದಲ್ಲಿ 54 ಗಟಿ 10 ವಿಘಟು ಕಳೆದಿದೆ. ಚಂದ್ರ ನಕ್ಷತ್ರ ರೇವತಿ ನಕ್ಷತ್ರ 25 ಗಟಿ 9 ವಿಘಟಿಯವರೆಗೆ ಇದೆ. ಐಂದ್ರ ಯೋಗ 28 ಗಟಿ 28 ವಿಘಟಿಯವರೆಗೆ ಇರುತ್ತದೆ. ಭವಕರಣ 15 ಗಟಿ 46 ವಿಘಟಿಯವರೆಗೆ ಇರುತ್ತದೆ. ವಿಷಘಟಿಯು 2 ಗಟಿ 43 ವಿಘಟಿಯ ನಂತರ 4 ಗಟಿ ಪರ್ಯಂತರವಾಗಿರುತ್ತದೆ. ಅಮೃತ 19 ಗಟಿ 52 ವಿಘಟಿಯ ನಂತರ 4 ಗಟಿ ಪರ್ಯಂತರವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಸಂವತ್ಸರ ಧರ್ಮಾಭಿಮಾನಿಗಳಿಗೆ ಉತ್ತಮ ಫಲವನ್ನು ನೀಡುತ್ತದೆ ಎಂದು ಹೇಳುತ್ತಾ ಈ ಸಂವತ್ಸರ ಫಲಕಥನಕ್ಕೆ ವಿರಾಮವನ್ನು ನೀಡುತ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಸಂಘಟಕರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಂಪತ್ತಿನ ಸಂವತ್ಸರದ ಫಲಾಫಲಗಳನ್ನು ಯುಕ್ತವಾಗಿ ಅರ್ಥೈಸಿ ವಾಚಿಸಿದ ಶ್ರೀ ಗೋಪಾಲಕೃಷ್ಣ ಹೆಗಡೆಯವರಿಗೆ ಧನ್ಯವಾದಗಳು.